ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬರ್ಡೇ ವ್ಲಾಗ್ ಫೈನಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗೋಗಿದೆ ನನ್ನ ಬರ್ಡೇ ಆಗಿ. ಫೈನಲಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬರ್ಡೇಗೆ ಅಂತ ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೊರಟೆ. ಕಾಲೇಜ್ಗೆ ಹೋಗಿದ ತಕ್ಷಣವೇ ನನ್ನ ಫ್ರೆಂಡ್ಸ್ ನನಗೆ ಕೇಕ್ನ ಕಟ್ ಮಾಡಿ ಗಿಫ್ಟ್ನ ಕೂಡ ಪ್ರೆಸೆಂಟ್ ಮಾಡಿದ್ರು. ನನಗೆ ಇಷ್ಟು ವರ್ಷದ ಬರ್ಡೇಯಲ್ಲಿ ಈ ವರ್ಷದ ಬರ್ತಡೇ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಯೂಶ್ವಲಿ ನಾನು ಕೇಕೆಲ್ಲ ಕಟ್ ಮಾಡಲ್ಲ. ಅಂಥದ್ರಲ್ಲಿ ಈ ವರ್ಷ ಫಾರ್ ದ ಫಸ್ಟ್ ಟೈಮ್ 2 ಕೇಕ್ನ ಕಟ್ ಮಾಡಿದ್ದೀನಿ. ನನಗೇನೋ ಒಂಥರ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಯಾವತ್ತೂ ನನ್ನ ಲೈಫಲ್ಲೇ 2 ಕೇಕೆಲ್ಲ ಕಟ್ಟೇ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು 2 ಕೇಕ್ನೆಲ್ಲ ಕಟ್ ಮಾಡಿದೆ. ಐ ವಾಸ್ ಸೋ ಹ್ಯಾಪಿ. ನನಗೆ ತುಂಬಾ ಖುಷಿ ಆಯಿತು. ಎಲ್ಲನೂ ಅಷ್ಟೇ ನಾನು ಅಂದ್ಕೊಂಡಂಗೆ ಆಯಿತು. ಬಟ್ಟೆ ಆಗಿರ್ಬೋದು ಎಲ್ಲನೂ ಅಷ್ಟೇ ನಾನು ಇಷ್ಟಪಟ್ಟು ನಾನು ತೊಗೊಂಡಿದ್ದು ಎಲ್ಲನೂ ನನಗೆ ಖುಷಿ ಕೊಡ್ತು. ಸೊ ತುಂಬ ವರ್ಷಗಳಾದಮೇಲೆ ಕೇಕ್ನ ಕಟ್ ಮಾಡಿದೆ. ಎಲ್ಲ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಕೇಕೆಲ್ಲ ಕಟ್ ಮಾಡಿದ್ದಾದಮೇಲೆ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ ನನಗೆ ಇಯರ್ಪೋಡ್ಸ್ ಕೊಡಿಸಿದ್ರು. ಬಿಕಾಸ್ ನನಗೆ ಎಡಿಟಿಂಗ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ನನಗೆ ಕೂಡ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು ಎಲ್ಲನೂ ಕೂಡ ಗಿಫ್ಟ್ಸ್ ಎಲ್ಲ. ಹಾಗೆ ಮನೆಗೆ ಬಂದಿದ್ದ ತಕ್ಷಣ ಅಂಕಿತಾ ಕೂಡ ದೊಡ್ಡ ಸರ್ಪ್ರೈಸೇ ಕೊಟ್ಟಳು. ಅದೆಲ್ಲ ನೋಡಬೇಕು ಅಂತ ಅಂದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನನಗೆ ನನ್ನ ಬರ್ಡೇ ತುಂಬಾ ಸ್ಪೆಷಲ್. ಪ್ರಾಬಬ್ಲಿ ದಿಸ್ ಈಸ್ ಮೈ ಬೆಸ್ಟ್ ಬರ್ಡೇ ಅಂತಲೇ ಹೇಳ್ಬೋದು. ಫ್ಯೂಚರಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ತನಕ ಆಗಿದ್ರಲ್ಲಿ ದಿಸ್ ವಾಸ್ ಮೈ ಬೆಸ್ಟ್ ಬರ್ಡೇ. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಅಂಕಿತಾ ಈ ಥರ ಡೆಕೋರೇಷನ್ ಮಾಡಿದ್ಲು. ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ನಂಗೆ ಯಾರೂ ಈ ಥರ ಯಾವತ್ತೂ ಮಾಡಿರಲಿಲ್ಲ. ಈ ಥರ ಡೆಕೋರೇಟ್ ಮಾಡಿ ಲೈಟಿಂಗ್ ಎಲ್ಲ ಹಾಕಿ ಆಮೇಲೆ ಆ ಬ್ಯಾಡ್ಜ್ ಎಲ್ಲ ಕೊಟ್ಟು ಐ ವಾಸ್ ಸೋ ಹ್ಯಾಪಿ. ಕೇಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲನೂ ಮನೆಯಲ್ಲಿ ಎಂಜಾಯ್ ಮಾಡಿದ್ವಿ. ಅವತ್ತು ವೆಜ್ ತಿನ್ನಬೇಕಾಗಿತ್ತು, ಅದು ಒಂದೇ ನಮಗೆ ಬೇಜಾರಾಗಿದ್ದು. ಬಿಕಾಸ್ ನಾನು ಯೂಶ್ವಲಿ ಬರ್ಡೇ ದಿನ ಮನೆಯಲ್ಲೇ ನಾನ್ ವೆಜ್ ಮಾಡಿಕೊಂಡು ತಿಂದು ಅಭ್ಯಾಸ ನಮಗೆ. ಸೊ ನನಗೆ ಬರ್ಡೇ ಅಂತ ಅಂದರೆ ಆರಾಮಾಗಿ ಮನೆಯಲ್ಲಿರೋದೇ ಇಷ್ಟಪಡ್ತೀನಿ. ನಾನು ಎಲ್ಲೂ ಹೊರಗಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಸತಿನೇ ನಾನು ಕಾಲೇಜ್ಗೆಲ್ಲ ಹೋಗಿದ್ದು ತುಂಬಾ ಚೆನ್ನಾಗಾಯಿತು ನನ್ನ ಬರ್ಡೇ. ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟರು. ಆಮೇಲೆ ಅಂಕಿತಾನೂ ಅಷ್ಟೇ ನನಗೆ ಬ್ಯಾಗ್ ಮತ್ತು ಇಯರ್ಪೋಡ್ಸ್ ಕೊಡಿಸಿದ್ಲು. ಸೊ ನಿಮಗೆ ಬ್ಯಾಗ್ ಮತ್ತು ಇಯರ್ಪೋಡ್ಸ್ ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಯಾವುದೇ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ವ್ಲಾಗ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸಾರಿ ಫಾರ್ ದ್ಯಾಟ್. ಇನ್ಮೇಲೆ ಒಳ್ಳೆ ಕಂಟೆಂಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಬರ್ಡೇಗೆ ಸೆಲ್ಫ್ ಗಿಫ್ಟ್ಸ್ ಎಲ್ಲ ತೊಗೊಂಡಿದ್ದೀನಿ, ಅದೆಲ್ಲ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ಸಮ್ಮರ್ಗೆ ಹೇಗೆ ವಾರ್ಡ್ರೋಬ್ನ ಬಿಲ್ಡ್ ಮಾಡ್ಬೋದು ಅಂತ ಕೂಡ ಆದಷ್ಟು ಬೇಗ ಒಂದು ಒಳ್ಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದೆಲ್ಲ ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಈ ವ್ಲಾಗ್ ಸ್ವಲ್ಪ ಚಿಕ್ಕದಾಯಿತು ಬಿಕಾಸ್ ನಾನು ಏನು ಜಾಸ್ತಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿರಲಿಲ್ಲ. ಐ ವಾಸ್ ಬ್ಯುಸಿ ಎಂಜಾಯಿಂಗ್ ಆಲ್ ದ ಮೂಮೆಂಟ್ಸ್ ದೇರ್. ಸೊ ನನಗೆ ಅಂಕಿತಾ ಮತ್ತು ಕಾಲೇಜಲ್ಲಿ ಫ್ರೆಂಡ್ಸ್ ಒಂದು ಸ್ವಲ್ಪ ವ್ಲಾಗ್ನ ಮಾಡಿಕೊಟ್ಟಿದ್ರು. ಸೊ ಅಷ್ಟೇ ನನ್ನ ಹತ್ರ ವ್ಲಾಗ್ ಕ್ಲಿಪ್ಸ್ ಇದ್ದಿದ್ದು. ಸೊ ಈ ವಿಡಿಯೋ ಹಾಕೋಣ, ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತ ಹಾಕಿದೆ. ಬ್ಯಾಗ್ ಒಳಗಡೆ ಇಯರ್ಪೋಡ್ಸ್ನ ಇಟ್ಬಿಟ್ಟು ಕೊಟ್ಟಿದ್ಲು. ನನಗೆ ತುಂಬ ಖುಷಿ ಆಯಿತು. ಮನೆಯಲ್ಲೂ ಅಷ್ಟೇ ಎಲ್ಲರಿಗೂ ನನ್ನ ಔಟ್ಫಿಟ್ ಆಗಿರ್ಬೋದು, ಗಿಫ್ಟ್ಸ್ ಆಗಿರ್ಬೋದು ಎಲ್ಲನೂ ಇಷ್ಟ ಆಯಿತು. ಸೊ ನನ್ನ ಬರ್ಡೇನ ಯಾರೆಲ್ಲ ಸ್ಪೆಷಲ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಂಕಿತಾಗೆ ಮತ್ತು ನಮ್ಮ ಅಮ್ಮಂಗೆ ತುಂಬಾ ಥ್ಯಾಂಕ್ ಯು. ಬಿಕಾಸ್ ಅವರು ನನ್ನ ಖುಷಿಪಡಿಸೋದಕ್ಕೆ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ನಾನು ಜಾಸ್ತಿ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ, ಖುಷಿ ಎಲ್ಲ ಜಾಸ್ತಿ ತೋರಿಸೋದಿಲ್ಲ. ಬಟ್ ಆದ್ರೂ ನನಗೆ ಅಂತ ಇಷ್ಟೆಲ್ಲ ಮಾಡಿದ್ದಾರೆ. ಅಂಕಿತಾ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು ಎಲ್ಲನೂ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್. ಆ್ಯಂಡ್ ದಿಸ್ ಶೋಲ್ಡರ್ ಬ್ಯಾಗ್ ಹ್ಯಾಸ್ ಮೈ ಹಾರ್ಟ್. ಬಿಕಾಸ್ ನನಗೆ ಈ ನಡುವೆ ಶೋಲ್ಡರ್ ಬ್ಯಾಗ್ಸ್ ಮೇಲೆ ತುಂಬ ಅಂದರೆ ತುಂಬಾ ಅಬ್ಸೆಷನ್ ಆಗಿಬಿಟ್ಟಿದೆ. ನಾನು ಒಂದು ತೊಗೊಂಡಿದ್ದೀನಿ, ಅಂಕಿತಾನೂ ಒಂದು ಕೊಟ್ಟಿದ್ದಾಳೆ. ನನಗೆ ಸಿಕ್ಕಾಪಟ್ಟೆ ಶೋಲ್ಡರ್ ಬ್ಯಾಗ್ಸ್ ಇಷ್ಟ. ಆದಷ್ಟು ಬೇಗ ಶೋಲ್ಡರ್ ಬ್ಯಾಗ್ಸ್ ಒಂದು ವಿಡಿಯೋ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.